ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇದು ನನ್ನ ಮೊದಲನೇ ವಿಡಿಯೋ. ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದರಲ್ಲಿ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ವಿಡಿಯೋಸ್ ಮತ್ತು ಸ್ವಲ್ಪ ರಿವ್ಯೂ ವಿಡಿಯೋಸ್ ನಾನು ಕೊಡ್ತಾ ಇರ್ತೇನೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋದು ಕಾಂತಾರ ಚಾಪ್ಟರ್ 1 ಒಂದು ದಂತಕಥೆಯ ಬಗ್ಗೆ. ಸೊ ಕಾಂತಾರ ಇವತ್ತು ಬೆಳಗ್ಗೆ ಫ್ಯಾನ್ ಶೋ ನೋಡಿದ್ದೀನಿ. ನನ್ನ ಒಪಿನಿಯನ್ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾವು ಕಾಂತಾರ ಕೆಲವು ವರ್ಷಗಳಿಂದ ನೋಡಿದ್ದೀವಿ. ಸೊ ಅದೇ ಕಾನ್ಸೆಪ್ಟು, ಸೇಮ್ ಕಾನ್ಸೆಪ್ಟು, ಬಟ್ ಇದು ತುಂಬ ಹಿಂದೆ ರಾಜರ ಕಾಲದಲ್ಲಿ ಹೆಂಗೆ ಶುರುವಾಯಿತು ಅನ್ನೋದು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಕತೆ ಸ್ಟಾರ್ಟ್ ಆಗ್ತಿದ್ದಂಗೆ ಈಸಿಯಾಗಿ ಗೊತ್ತಾಗೋದೇನೆಂದರೆ, ಒಂದು ರಾಜರು, ಕಾಡು ಜನರು ಮತ್ತು ದೈವ ಇದ್ರ ನಡುವೆ ಕತೆ ಶುರುವಾಗುತ್ತೆ. ಸೊ ಈ ದೈವ ಮತ್ತು ದೈವದ ಜಾಗವನ್ನು ಪಡೆಯಲು ರಾಜರಾಗಲಿ ಇನ್ನೊಂದು ಗುಂಪಾಗಲಿ ಪ್ರಯತ್ನ ಮಾಡ್ತಿರುತ್ತೆ. ಸೊ ಇದನ್ನು ಕಾಪಾಡಿಕೊಂಡು ಆ ಕಾಡು ಜನರು ಆ ದೇವ್ರನ್ನ ಆರಾಧಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಸಿಂಪಲ್ ಆಗಿದೆ. ಸೊ ಯಾರಾದರೂ ಆ ಜಾಗಕ್ಕಾಗಲಿ ಆ ದೈವಕ್ಕಾಗಲಿ ಕೆಟ್ಟದ್ದು ಯೋಚನೆ ಮಾಡಿ ಅದನ್ನು ಆಕ್ರಮಣ ಮಾಡಿಕೊಳ್ಳೋದಾಗ್ಲಿ, ಇಲ್ಲ ಜನರಿಗೆ ತೊಂದರೆ ಮಾಡೋದಾಗ್ಲಿ ಬಂದರೆ ಆ ಪಂಜುರ್ಲಿ ಅಥವಾ ಗುಳಿಗ ಬಂದು ಅವ್ರನ್ನ ಸಂಹರಿಸುತ್ತಾನೆ. ಇದು ಆಲ್ರೆಡಿ ನಾವು ನೋಡಿದ್ದೀವಿ ಕಾಂತಾರದಲ್ಲಿ. ಇಲ್ಲಿನೂ ಸೇಮ್ ಕಾನ್ಸೆಪ್ಟೇ, ಬಟ್ ಡಿಫ್ರೆಂಟ್ ಮೇಕಿಂಗ್ ವಿತ್ ಹೈ ಬಜೆಟ್. ಮೂವಿ ಚೆನ್ನಾಗಿದೆ ನೋಡೋಕ್ಕೆ. ಎಕ್ಸ್ಪೀರಿಯನ್ಸ್ ಲೈಕ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡಲೇಬೇಕು. ಮೂವಿ ಈಸ್ ಆಸಮ್, ಬಟ್ ಕತೆ ನಾರ್ಮಲ್ ಆಗಿ ಸ್ವಲ್ಪ ವೀಕ್ ಆಗೇ ಇದೆ. ಫಸ್ಟ್ ಆಫ್ ಅಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗೇ ಆಗುತ್ತೆ, ಬಟ್ ಇಮಿಡಿಯೇಟ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿ ಮತ್ತೆ ನಮಗೆ ಇಂಟರ್ವೆಲ್ ಕ್ಲೈಮ್ಯಾಕ್ಸ್ ಬರೋಷ್ಟಿಗೆ ಸ್ವಲ್ಪ ಓಕೆ ಅನಿಸುತ್ತೆ. ಚೆನ್ನಾಗಿದೆ ಸ್ವಲ್ಪ ಸೀನ್ಗಳು. ಆ್ಯಂಡ್ ಮೇನ್ ಸಿನಿಮಾ ಬರೋದೇ ನಿಮಗೆ ಸೆಕೆಂಡ್ ಹಾಫಲ್ಲಿ ಒಂದು ಸೂಪರ್ ಆಗಿರೋ ಫೈಟ್ ಬರುತ್ತೆ. ಗುಳಿಗ ಬರ್ತಾರೆ. ಗುಳಿಗ ಬಂದು ಆ ಗುಳಿಗನ ಎಲ್ಲ ರೂಪಗಳು ಅದರಲ್ಲಿ ತೋರಿಸಿದ್ದಾರೆ. ಅದು ಮಾತ್ರ ಆಸಮ್ ಆಗಿದೆ. ರಿಷಬ್ ಶೆಟ್ಟಿ ಅವರು ಅದರಲ್ಲಿ ಆಸಮ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಅದು 10/10 ಕೊಟ್ರೂ ತಪ್ಪಿಲ್ಲ. ಯಾಕಂದರೆ ಅವರು ಆ ಪಟ್ಟಿರೋ ಶ್ರಮ, ಕಷ್ಟ ಅಲ್ಲಿ ನಮ್ಗೆ ಈಸಿಯಾಗಿ ಕಾಣುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ಈಸ್ ಲೈಕ್ ಟಾಪ್ ನಾಚ್, ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ಮತ್ತೆ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಹೈ ಸೀನ್ ಬರುತ್ತೆ. ಕ್ಲೈಮ್ಯಾಕ್ಸ್ನ ಮಾತ್ರ ಆಸಮ್ ಆಗಿ ತೋರಿಸಿದ್ದಾರೆ. ಸೇಮ್ ಕಾನ್ಸೆಪ್ಟೇ, ಗುಳಿಗ ರೂಪದಲ್ಲಿ ಬಂದು ಶತ್ರುಗಳನ್ನ ಸಂಹಾರ ಮಾಡೋದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದು ಟ್ವಿಸ್ಟ್ ಬರುತ್ತೆ ಸೆಕೆಂಡ್ ಹಾಫಲ್ಲಿ, ಒಂದು ಟ್ವಿಸ್ಟ್ ಬರುತ್ತೆ ವಿಲನ್ ಯಾರಿದ್ದಾರೆ ಅಂತೇಳಿ. ಆ್ಯಂಡ್ ಕ್ಲೈಮ್ಯಾಕ್ಸ್ನ ಅವರು ಕಂಪ್ಲೀಟ್ ಮಾಡಿರೋ ರೀತಿ ಮಾತ್ರ ಚೆನ್ನಾಗಿದೆ. ಬಟ್ ಅದೇ ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಇಸ್ ಆಸಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಸ್ವಲ್ಪ ನೆಗೆಟಿವ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಯಾವುದೇ ಸಿನಿಮಾ ಆಗಲಿ. ಸೊ ಇದರಲ್ಲಿ ಕೆಲವು ನೆಗೆಟಿವ್ಸ್ ಏನಂದರೆ, ನನಗೆ ಅರ್ಥ ಆಗದೆ ಇರೋದು, ಸ್ಟಾರ್ಟಿಂಗಲ್ಲಿ ರಿಷಬ್ ಶೆಟ್ಟಿ ಅವ್ರನ್ನ ಒಂದು ಬಾವಿಯಲ್ಲಿ ತೋರಿಸ್ತಾರೆ. ಅಲ್ಲಿ ಅದ್ರ ಜೊತೆ ಒಂದು ಸಿಂಹ ಉಳ್ಳವಯ ಅಂತ ಬರುತ್ತೆ. ಅದು ಆ ಮಗು ಎಲ್ಲಿಂದ ಬಂತು ಅನ್ನೋದು ನಿಜವಾಗ್ಲೂ ಅದು ಕಥೆಯಲ್ಲಿ ಹೇಳಲ್ಲ. ಆಮೇಲೆ ವಿಲನ್ಸ್ ತುಂಬ ವೀಕಾಗಿ ತೋರಿಸಿದ್ದಾರೆ. ಕದಂಬರು ಇದ್ದಾರೆ ಅಂತ ತೋರಿಸಿದ್ದಾರೆ, ಬಟ್ ಅವ್ರ ಪಾರ್ಟ್ ಏನಿಲ್ಲ ಇದರಲ್ಲಿ. ಮತ್ತು ಅದೇ ವಿಲನ್ ತುಂಬ ವೀಕ್ ಇದ್ದಾನೆ. ರಾಜ ಅನ್ನೋನು ಅವರು ಅಷ್ಟು ಜಸ್ಟಿಫಿಕೇಶನ್ ಮಾಡಿಲ್ಲ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಹೆಂಗಂದರೆ ರಾಜ ಅವರಪ್ಪ, ಅವ್ರ ಮಗಳು, ಎಲ್ಲರದ್ದು ಮೋಟಿವ್ ಒಂದೇ ಇರುತ್ತೆ. ಬಟ್ ಸ್ಟಿಲ್ ಅವರು ಡಿಫ್ರೆಂಟ್ ಆಗಿ ಇರ್ತಾರೆ. ಎಲ್ಲರೂ ಒಂದಾಗಿನೇ ಅಟ್ಯಾಕ್ ಮಾಡ್ಬೋದಿತ್ತು, ಬಟ್ ಮಾಡಲ್ಲ. ಈ ಚಿಕ್ಕ ರಾಜ ಸತ್ತ ಮೇಲೇ ಅವ್ರದ್ದು ಏನು ನಿಜ ಸ್ವರೂಪ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ನೀವು ಥಿಯೇಟ್ರಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ತೊಗೋಬೋದು. ಇದು ನನಗೆ ಲೈಕ್ ಅನ್ಆನ್ಸರಬಲ್ ಅಂತ. ಸೊ ಎಲ್ಲರೂ ಒಂದೇ ಮೋಟಿವ್ ಮೇಲೆ ಇದ್ಮೇಲೆ ಸೊ ಯಾಕೆ ಡಿಫ್ರೆಂಟಾಗಿ ಏನಕ್ಕೆ ರೀಚ್ ಆಗೋದು ಅಂತ ನನ್ನ ಕ್ವಶನ್ ಅಷ್ಟೇ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ, ಸ್ಟಾರ್ಟಿಂಗಲ್ಲೇ ರಾಜ ಆ ಪ್ಲೇಸ್ನ ಆಕ್ರಮಣ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅವರು ಏನೋ ಒಂದು ಈ ಸ್ಪೈಸಸ್ನ ಹುಡ್ಕೊಂಡು ಬರ್ತಾರೆ, ಬಟ್ ಅವನ ಮನಸ್ಥಿತಿ ಸರಿ ಇಲ್ಲ ಅಂತ ಅದು ದೈವಕ್ಕೆ ತಿಳಿದು ಪಂಜುರ್ಲಿ ದೈವನೇ ಅದನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಸಂಹಾರ ಮಾಡಿಬಿಡುತ್ತೆ. ಇದು ಸ್ಟಾರ್ಟಿಂಗಲ್ಲಿ ತೋರಿಸಿರೋದು. ಬಟ್ ಇದೇ ಥರ ಆಕ್ರಮಣಗಳು ಲೇಟರ್ ಆನ್ ಇನ್ ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟಲ್ಲಿ ಬರೋ ಅದಾಗಲಿ ಮತ್ತು ಬೇರೆ ಥರದ ಆಕ್ರಮಕ್ಕಾಗಲಿ ಯಾವುದೇ ಥರ ದೈವ ರಿಯಾಕ್ಟ್ ಮಾಡಲ್ಲ. ಸೊ ಅದು ಸ್ವಲ್ಪ ಮಿಸ್ಮ್ಯಾಚ್ ಅನಿಸ್ತಾ ಇದೆ. ಆ್ಯಂಡ್ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಇದೆ ಸಿನಿಮಾದಲ್ಲಿ ವಿಲನ್ ಬಗ್ಗೆ. ಸೊ ಅದನ್ನು ದೈವನೇ ಪರ್ಮಿಷನ್ ಕೊಡುತ್ತೆ ಅದನ್ನ ಮಾಡೋಕ್ಕೆ. ಬಟ್ ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಸಂಹಾರ ಮಾಡೋ ದೈವ, ಸೆಕೆಂಡ್ ಹಾಫಲ್ಲಿ ನೀನು ಇಷ್ಟೆಲ್ಲ ಮಾಡಿ ಇಷ್ಟು ಜನರನ್ನು ಸಾಯಿಸಿದ್ರು ನೀನು ಅಲ್ಲಿ ಹೋಗೋಕ್ಕೆ ಪರ್ಮಿಷನ್ ದೈವನೇ ಕೊಡ್ತಾ ಇದೆ ಅಂದರೆ ಆ ಕಥೆಯಲ್ಲಿ ಸ್ವಲ್ಪ ಇದು ಫ್ಲಾ ಅಂತಲೇ ನಾವು ಹೇಳ್ಬೋದು. ಫೈನಲ್ ಆಗಿ ನಾನು ಹೇಳೋದೇನೆಂದರೆ, ಕಾಂತಾರ ನಾವು ಆಲ್ರೆಡಿ ನೋಡಿದ್ದೀವಿ. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿ ಅದಕ್ಕೆ ಹೋಲಿಕೆ ಇರುತ್ತೆ ಸಿನಿಮಾ ಅಂತ ಅನ್ಕೊಂಡು ಹೋಗೋದಕ್ಕಿಂತ ಇದನ್ನ ಒಂದು ಡಿಫ್ರೆಂಟ್ ಮೂವಿಯಾಗಿನೇ ನಾವು ಹೋಗಿ ನೋಡ್ಬೋದು. ಸೊ ಅದನ್ನು ನಾವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ.
ತುಂಬ ಚೆನ್ನಾಗಿ ನಮ್ಗೆ ಅನಿಸುತ್ತೆ ಕೂಡ ಮೂವಿ. ನಾವು ಕಾಂತಾರಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲೋ ಆ ಎಕ್ಸ್ಪೆಕ್ಟೇಷನ್ ನಮ್ಗೆ ಇಲ್ಲಿ ರೀಚ್ ಆಗಲ್ಲ, ಯಾಕಂದರೆ ಕಾಂತಾರವನ್ನು ನಾವು ಆಲ್ರೆಡಿ ನೋಡಿದ್ದೀವಿ, ಮತ್ತು ಅದರಲ್ಲಿ ಬರೋ ದೈವದ ಸನ್ನಿವೇಶಗಳೇ ಇದರಲ್ಲಿ ಮತ್ತೆ ಮತ್ತೆ ಬರುತ್ತೆ. ಸೊ ನಮ್ಗೆ ಅಷ್ಟು ಹೈ ಅನ್ಸಲ್ಲ, ಆ ಕಾಂತಾರ ಕೊಟ್ಟಷ್ಟು ಹೈ ಇದು ಅನ್ಸಲ್ಲ ಅನ್ನೋದು ನನ್ನ ಒಪಿನಿಯನ್. ಸೊ ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ, ಅದಕ್ಕೆ ಮಾತ್ರ ನಾವು ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಅಂತೂ ಹೇಳಲೇಬೇಕು. ಸೊ ಕಾಂತಾರ ನೀವು ನೋಡಿಲ್ಲ, ಈ ಕಾಂತಾರ ಚಾಪ್ಟರ್ 1 ನೀವೇನು ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಒನ್ ಟೈಮ್ ನೀವು ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಎಲ್ಲರೂ ಮಾಡಬೇಕು. ಯಾಕಂದರೆ ಇದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಪ್ರೈಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸ್ಟಿಲ್ ಇಟ್ ಈಸ್ ರೊಟೀನ್ ಸ್ಟೋರಿ ಆದ್ರೂ ಕನ್ನಡದವರಾಗಿ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲರೂ ಹೋಗಿ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು.